ನಾವು ಪ್ಯೂರ್ ವೈಟ್ ಹೇಳ್ಬಿಟ್ಟು ಓ ಅಂತೆ ಕನೆಕ್ಟ್ ಮಾಡೋದಂತೆ. ಏ ಡೋಲ್ ನಟ್. ಡೋಲ್ ನಟ್ಸ್. ಏನದು? ಸ್ಟಂಟ್. ಸ್ಟಂಟ್. ನಾವು ಆ ಕೆಲಸ ತಗೊಂಡಿದೀವಿ. ಮಿಕ್ಸಿ, ಗ್ರೈಂಡರ್ ಮಿಕ್ಸಿ ನೋಡಿ ಹೆಂಗ್ ತಿರುಗ್ತಾ ಐತಿ. ಡೋ ಚೆನ್ನಾಗಿ ಬಂತು ಗೈಸ್. ಡೋ ಓಕೆ. ಅಯ್ಯೋ ಬ್ಲಡ್ ಅಲ್ಲಿ ಬಂದಿರೋದಮ್ಮ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪಾಗಿ ಬರ್ತಾನೆ. ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರ ಗುರು. ನಾನು ನಿಮ್ಮ ಕಿಶೋರ್ ವಿರಾಟ. ಇವತ್ತಿನ ಹೊಸಲಾಗೆ ಎಲ್ಲ ಕನ್ನಡಿಗರಿಗೂ ಸ್ವಾಗತ, ಸುಸ್ವಾಗತ. ನಮ್ ಜೊತೆ ಇದ್ದಾರೆ ನಮ್ಮ ಅಸಿಸ್ಟೆಂಟ್ ಶೆಫ್ ಮಿಸ್ ಸೌಮ್ಯಶ್ರೀ ಅವರು. ಅವರೇ ವಿಡಿಯೋ ಮಾಡ್ತಿರೋದು. ಸೊ ಇವತ್ತು ನಾವು ಮಾಡಕ್ ಹೋಗ್ತಾ ಇರೋ ರೆಸಿಪಿ ಯಾವ್ದಪ್ಪ ಅಂದ್ರೆ ಡೋಲ್ನಟ್ಸ್. ಡೋನಟ್. ಆಕ್ಚುಲಿ ಡೋನಟ್ಸ್ ನಮ್ಮ ಸೌಮ್ಯಶ್ರೀ ಅವರು ಡೋಲ್ನಟ್ಸ್ ಮಾಡ್ಬಿಟ್ಟವ್ರೆ. ಸೊ ಇವತ್ತು ಲಾಗಲ್ಲಿ ನಮ್ಮ ಸೌಮ್ಯಶ್ರೀ ಅವರು ನಮ್ಮ ಅಸಿಸ್ಟೆಂಟ್ ಶೆಫ್ ಜೊತೆ ನಾವು ಮಾಡ್ತಾ ಇರೋ ರೆಸಿಪಿ ಯಾವ್ದಂದ್ರೆ ಡೋನಟ್. ಡೋಲ್ನಟ್ಸ್. ಡೋನಟ್. ಡೋಲ್ನಟ್ಸ್. ಡೋನಟ್. ಸೊ ಗೈಸ್ ಇವಾಗ ನಾವು ಡೋನಟ್ನ ಮಾಡೋಣ ಬನ್ನಿ. ಗೈಸ್ ಇವಾಗ ನಾವು ಡೋನೆಟ್ ಮಾಡೋದಕ್ಕೆ ಗುಲಾಬ್ ಜಾಮೂನ್ ಮಿಕ್ಸು ಮತ್ತೆ ಬಾದಾಮಿ ಮತ್ತೆ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟು ಮತ್ತೆ ಮಿಲ್ಕಿ ಬಾರ್ ಚಾಕ್ಲೇಟು ಮತ್ತೆ ಹಾಲು, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವೀಗ ಡೋನೆಟ್ನ ಮಾಡ್ತೀವಿ. ಸೊ ಬನ್ನಿ ಇವಾಗ ಡೋನೆಟ್ನ ಮಾಡೋಣ. ಹಾಲನ್ನ ಕಾಯಕ್ಕಿಡೋಣ. ಸೊ ಹಾಲನ್ನ ಕಾಯಕ್ಕಿಟ್ಬಿಟ್ಟು ಗುಲಾಬ್ ಜಾಮೂನ್ ಮಿಕ್ಸ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್ ಹಾಲು ಕುದಿ ಬಂದೈತೆ. ನಮ್ಮ ಅಸಿಸ್ಟೆಂಟ್ ಶೆಫು ಈಗ ಅದನ್ನ ಆರಿಸ್ತಾವ್ರೆ. ಆಫ್ ಮಾಡೋಣ. ಅಲ್ಲೇ ಯಾವ ಥರ ಆಫ್ ಆಗೋಯ್ತು. ನೆಕ್ಸ್ಟ್ ಸತಿ ಈಗ ಇದನ್ನ ಕಟ್ ಮಾಡಿ ಇದರಲ್ಲಿ ಜಲ್ದಿ ಹಿಡಿಯೋಣ. ಜಲ್ಡೆ ಇಲ್ದಿದ್ಕೆ ಇದ್ರಲ್ಲಿ ಜಲ್ಡೆ ಹಿಡಿತಾ ಇರೋದು ಗೈಸ್. ಜಲ್ಡೆ ಇಲ್ದಿರೋದಕ್ಕೆ ಕಾಫಿ ಸೋಸತ್ತು, ಟೀ ಸೋಸೋದ್ರಲ್ಲಿ ದಟ್ ಈಸ್ ಆಲ್ಸೋ ಕಾಲ್ಡ್ ಜಲ್ಡಿ. ಜಲ್ಡಿ ಜಲ್ಡಿ ಅಂದ್ಬಿಟ್ಟು ಆಮೇಲೆ ಅದಕ್ಕೆ ಹೆಣ್ಮಕ್ಳು ಅಡಿಗೆ ಮನೆಗಿದ್ರೆ ಏನ್ ಅಡಿಗೆ ಮನೆಗೆ ಒಂದ್ ಲಕ್ಷಣ. ಅದಕ್ಕೆ ನೋಡಿ ಹಿಂಗೆ ಇಲ್ಲ ಇಲ್ಲ ನೋಡಿ ಈ ತರ ಟ್ಯಾಲೆಂಟ್, ಹಿಡನ್ ಟ್ಯಾಲೆಂಟ್. ನೀವು ಗೈಸ್ ಗೊತ್ತಾ ಇಲ್ಲ ಏನು ಈ ತರ ಸೋನುದು ಅವಾಗ ಹಿಡನ್ ಟ್ಯಾಲೆಂಟ್ಸ್ಗಳು ನೋಡ್ತಾ ಇರ್ತೀರಾ ನೋಡಿ ಗೈಸ್. ನಂದು ಹಿಡನ್ ಟ್ಯಾಲೆಂಟ್ ಬೀಳ್ತಾ ಇಲ್ವಾ? ಎಲ್ಲ ವಿಡಿಯೋದಲ್ಲೂ ಒಂದೊಂದು ಹಿಡನ್ ಟ್ಯಾಲೆಂಟ್ ನ ನೋಡ್ತಾ ಇರ್ತೀರಾ. ಸೊ ನೋಡಿ ಇದ್ರಲ್ಲೂ ಈ ತರ ಉಪಯೋಗ ಆಗುತ್ತೆ ಅವಾಗ ಅವಾಗ ಸಡನ್ ಆಗಿ. ಈ ತರ ಆ ಜಲ್ದಿ ಹಿಡಿಯೋದೆಲ್ಲ ಅಲ್ಲೇ ಪಕ್ಕದಲ್ಲೇ ಸೋರೋಗ್ಬಿಡ್ಬೇಕು. ಇಲ್ಲ ಇಲ್ಲ ಏನಿಲ್ಲ, ಬೀಳ್ತೈತೆ ಗೈಸ್. ಏನ್ ಬೀಳ್ತೈತೆ? ಅದೇ ಇದು ಹಿಂಗೆ ಬೀಳ್ತೈತೆ ನೋಡಿ. ಹುಷಾರ್, ನೀನ್ ಬಿದ್ದಿದ್ಬಿಟ್ಟಿ ಆಮೇಲೆ. ನೋಡು ನೋಡು ಎಷ್ಟು ಚೆನ್ನಾಗಿ ಬೀಳ್ತೈತೆ. ಒಂದು ಮಗ್ನಲ್ಲಿ ಹಾಲು ಇನ್ನೊಂದರಲ್ಲಿ ಬ್ರೂ ಅಂತ. ದಿಸ್ ಇಸ್ ನಾಟ್ ಬ್ರೂ, ದಿಸ್ ಇಸ್ ಇದು ಕನ್ನಡ ಅಮ್ಮಿ. ಡೋಲ್ನಟ್. ಡೋಲ್ನಟ್ಸ್. ಇದು ಡೋಲ್ನಟ್ಸ್. ಇಲ್ಲ ಗೈಸ್, ಅವಾಗ್ಲೇ ಒಂಚೂರು ಬಾಯಿ ತೊದ್ಲು ಬಿಡ್ತು ಅಷ್ಟೇ. ಅವಾಗ ಹೋಗಿ ತೊದ್ಲುತ್ತೆ ಗೈಸ್. ರಾತ್ರಿ ಕುಡ್ದಿರೋದು ಹೇಳ್ದಿಲ್ಲ ಅದಕ್ಕೆ. ಗೈಸ್ ಈಗ ಅಸಿಸ್ಟೆಂಟ್ ಶೆಫ್ ಇಂದ ಶೆಫಿಗೆ ಬಂದ್ಬಿಟ್ಟೈತೆ ಕೆಲಸ. ಪಾಪ ಅವರಿಗೆ ತಿರುಗಿಸಿ 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 ಕೈನೋ ಬಂದ್ಬಿಟ್ಟೈತೆ ಸೋನುಗೆ. ಸೊ ಅದಕ್ಕೆ ಈಗ ನಾವು ಆ ಕೆಲಸ ತಗೊಂಡಿದೀವಿ. ಮಿಕ್ಸಿ, ಗ್ರೈಂಡರ್ ಮಿಕ್ಸಿ ನೋಡಿ ಹೆಂಗ್ ತಿರುಗ್ತಾ ಐತಿ. ಗೈಸ್ 2 hours ಲೇಟರ್ ಇನ್ನ ಅಷ್ಟೇ ಆಗಿರೋದು. ಈ ಒಳಕಲಲ್ಲಿ ಇದ್ರುಪ್ತಾರಲ್ಲ ಹಿಂಗೆ. ಸೊ ನ್ಯಾಚುರಲ್ ಆಗಿ ಮಾಡ್ತಾ ಇದ್ದಾರೆ, ಯಾವುದೇ ಮಷಿನರೀಸ್ ಯೂಸ್ ಮಾಡದೆ ತಮ್ಮ ಕೈಗಳನ್ನು ಬಳಸಿ ಉಜ್ಜಿ ಉಜ್ಜಿ ಉದುರಿಸ್ತಾ ಇದ್ದಾರೆ. ಗೈಸ್ ಫೈನಲಿ ಜಲ್ಡಿ ಹಿಡ್ದಿದ್ದಾಯ್ತು. ಮಕ್ಕಕ್ಕೆಲ್ಲ ಜಲ್ಡಿ ಹಿಡ್ಬಿಟ್ಟಿರೋದು ನೋಡಿ ಗೈಸ್. ಮೂಗಿಗೆಲ್ಲ ಜಲ್ಡಿ ಹಿಡಿ ಅಂತ ಹೇಳಿದ್ವ ನಾವು. ಏನೇ ಆಗಲಿ ನಮ್ಮ ಅಸಿಸ್ಟೆಂಟ್ ಶೆಫು ಒಂದು ಕೆಲಸ ಮಾಡೋ ಅಂದ್ರೆ 10 ಕೆಲಸ ಮಾಡ್ತಾರೆ. ಸಂಬಳ ಜಾಸ್ತಿ ಏನು ಕೊಡಲ್ಲ, ಕಮ್ಮಿನೇ ಸಂಬಳ ಕೊಡೋದು. ಓಕೆ. ಅಯ್ಯಯ್ಯಪ್ಪ ತಿರುಗೋಗ್ಬಿಟ್ಟದ ಮೇಲೆ. ಸೊ ಗೈಸ್ ಈಗ ಜಲ್ಡೆ ಹಿಡ್ದಿರೋ ಜಾಮೂನ್ ಮಿಕ್ಸ್ ಪೌಡ್ರಿಗೆ ಸೊ ಸ್ವಲ್ಪ ಒಂದೇ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ.
ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಚಿಟಿಕೆ, ರುಚಿಗೆ ತಕ್ಕಷ್ಟಿಲ್ಲ, ಅಂದ್ರೆ ಒಂದ್ ಚಿಟಿಕೆ ಸುಮ್ಮನೆ ಸುಮ್ಮನೆ ಮಿಕ್ಸಿಂಗ್ ಮಾಡ್ಬೇಕಲ್ಲ ಅಂತ. ಸೊ ಉಪ್ಪು ಹಾಕೊಳ್ಳೋದು, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ನೆಕ್ಸ್ಟ್ ಹೇಳ್ರಿ ಅಸಿಸ್ಟೆಂಟ್ ಶೆಫ್. ಕಾಯಿಸಿ ಆರ್ಸಿರೋ ಹಾಲ್ನ ಹಾಕಿ ಕಲ್ಸ್ಬೇಕು. ಹಾಕಿ ಕಲಸಿ ಗೈಸ್, ಅದ್ರಲ್ಲಿ ಏನು ಉಳಿಲಿಲ್ಲ, ಅದೇ ಪೌಡ್ರೆ. ಸುಮ್ಮನೆ ಜಲ್ಡೆ ಹಿಡಿದು ಹಿಡಿಬೇಕು. ವೇಸ್ಟ್ ಮಾಡಿದ್ದಾಯ್ತು ಟೈಮ್ನ. ಸೊ ಈಗ ಹಿಂಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾರೆ ಗೈಸ್. ಸೊ ಈಗ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಕಲಿಸ್ಕೋಬೇಕು. ಹೇಳ್ರಿ ಅಸಿಸ್ಟೆಂಟ್ ಶೆಫ್, ಅದೇ. ಏನು ನೀವೇನು ಹೇಳಲ್ಲ. ಹಾಲ್ ಹಾಕಿ ಜಾಸ್ತಿ ಚಪಾತಿ ಹಿಟ್ಟು ಕಲ್ಸ್ತೀವಲ್ಲ ಹಂಗ್ ಕಲ್ಸ್ಬಾರ್ದು, ಹಾ ಆ ಥರ ಹೇಳ್ಬೇಕು ಸ್ಮೂತ್ ನೀವು, ಕಲ್ಸ್ಬೇಕು. ಸ್ಮೂತ್ ಆಗಿ. ಗೈಸ್ ನೀವು ಕಮೆಂಟ್ ಹಾಕಿ ಗೈಸ್, ನಮ್ಮ ಅಸಿಸ್ಟೆಂಟ್ ಗೈಸ್ ನೀವೇ ಕಮೆಂಟ್ ಮಾಡಿ ನಮ್ಮ ಅಸಿಸ್ಟೆಂಟ್ ಶೆಫ್ಗೆ ಎಷ್ಟು ಸ್ಯಾಲ್ರಿ ಕೊಡಬೇಕು ಅಂತ. ಸ್ವಲ್ಪ ಜಾಸ್ತಿ ಹೇಳಿ, EMI PMI ಕಟ್ಕೊಬೇಕು ನಾವು ಸ್ವಲ್ಪ. ಏನಾಯ್ತು EMI? ಎಲ್ಲ ಐತೆ, ಇವರೇ ಕೊಡ್ತಾರೆ ಅಷ್ಟೇ EMI. ಇಲ್ಲ ಗೈಸ್, ಇನ್ನು ಕಟ್ಟಬೇಕು. ನೋಡು ಅಂಟ್ಕೊಳ್ಳಬಾರ್ದು. ಗೈಸ್ ಡೋ ಚೆನ್ನಾಗಿ ಬಂತು ಗೈಸ್. ಡೋ 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 ಚೆನ್ನಾಗಿ ಬಂತು. ಡವ್ ಅಲ್ಲ, ಡೋ ಚೆನ್ನಾಗಿ ಬಂತು ಗೈಸ್. ಹಿಂಗ್ ಅಂಟಬಾರ್ದು ಕೈಗೆ, ನೋಡಿ ನೀಟಾಗಿ. ವಾವ್, ಸೋ ಬ್ಯೂಟಿಫುಲ್. ಅದಕ್ಕೆ ನೀನು ಅಸಿಸ್ಟೆಂಟ್ ಶೆಫ್ ಆಗಿ ಉಂಡೆ ಮಾಡಿ ತೂತ ಮಾಡ್ಕೊಂಡ ಉಂಡೆ ಮಾಡಿ ಏನದು ಡೋಲ್ ನಟ್ಸ್ ಅಲ್ಲ, ಬರೀ ಇದ್ ಮಾತ್ರ ಡೋ ಮಾಡ್ಕೊಂಡು ಅಷ್ಟರಲ್ಲಿ ಎಣ್ಣೆ ಕಾಯಿ ಇಕ್ಕಣ. ಸೊ ಈಗ ಅದಕ್ಕೆ ಕೈಗೆ ಹಂಗೆ ಒಂಚೂರು ತುಪ್ಪನ ಸವರ್ಕೊಳ್ಳಿ ಗೈಸ್. ತುಪ್ಪ ಸವರ್ಕೊಂಡು ಉಂಡೆ ಮಾಡ್ಕೊಂಡು, ಇದು ಜಾಮೂನ್ ಉಂಡೆ ತರ ಮಾಡ್ಕೋಬಾರ್ದು ಗೈಸ್, ಸ್ವಲ್ಪ ದಪ್ಪ ಮಾಡ್ಕೋಬೇಕು ಅಲ್ಲನಪ್ಪ. ಆಮೇಲೆ ಇವಾಗ ನೆಕ್ಸ್ಟ್ ಹಿಂಗ್ ಉಂಡೆ ಮಾಡಿದಾಗ ಹಿಂಗ್ ಒಡವಡಕ್ ಹಾಕ್ಬಾರ್ದು. ಓಕೆ, ಆ ಥರ ಎಲ್ಲ ಇದೆ. ಅದಕ್ಕೆ ನಿನ್ನನ್ನು ನನ್ನ ಅಸಿಸ್ಟೆಂಟ್ ಶೆಫ್ ಆಗಿ ಇಟ್ಕೊಂಡು. ಇಲ್ಲಾಂದ್ರೆ ಹಿಂಗ್ ಮಾಡಿದಾಗ ಒಡ್ಕಂತದೆ, ಎಣ್ಣೆಗೆ ಹಾಕಿದ ತಕ್ಷಣ ಇದು ಹಿಂಗೆ ಒಡೆಯುತ್ತೆ. ಗೈಸ್ ನೋಡಿ ಗೈಸ್, ನೀಟಾಗಿ ಮಾಡ್ಬೇಕು. ಸೊ ಅದನ್ನ ಕ್ಲೀನಾಗಿ ರೌಂಡಿಗೆ ಉಂಡೆ ಮಾಡ್ಕೊಬೇಕು ಗೈಸ್. ಸೊ ಗೈಸ್ ಇದನ್ನ ಈಗ ಈ ಥರ ರೌಂಡಿಗೆ ಮಾಡಿಕೊಂಡು ಇದನ್ನ ಎಣ್ಣೆಗೆ ಕಾಯಕ್ಕೆ ಇಟ್ಬೇಕು ಗೈಸ್. ಈ ಥರ ವಿಷ್ಣು ಚಕ್ರ ಥರ ಮಾಡ್ಕೊಂಡು, ಸೊ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು, ಇದು ನಾನು ಮಾಡಿರೋದು, ಇದು ಸೋನು ಮಾಡಿರೋದು. ಇದು ಸೋನು ಇರೋದು, ಇದು ನಾನು ಮಾಡಿರೋದು. ಇದು ಡೋನಟ್ ತರನೇ ಇದೆ, ಅದು ಉದ್ದಿನ ವಡೆ ಥರ ಇದೆ. ಒಂದು ಏನೇ ತಿಂದರೂ ಹೊಟ್ಟೆಗೆ ಹೋಗುತ್ತೆ. ಸೊ ಗೈಸ್ ಇವಾಗ ಒಂದು ನನಗಿನ್ನ ಚೆನ್ನಾಗಿ ಮಿಸ್ ಸೌಮ್ಯಶ್ರೀ ಅವ್ರದ್ದು ಚೆನ್ನಾಗಿ ಬಂದಿದೆ ಗೈಸ್. ಅಸಿಸ್ಟೆಂಟ್ ಶೆಫು ಚೆನ್ನಾಗಿ ಬಂದಿದೆ ಗೈಸ್, ನಮ್ದು ಗೊತ್ತಿಲ್ಲ. ಈಗ ನಮ್ಮ ಸೌಮ್ಯಶ್ರೀ ಅವ್ರದ್ದು. ಸೊ ಗೈಸ್ ಈಗ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಳ್ಳೋದ್ರಿಂದ ಬೇಗ ಬ್ರೌನಿಶ್ ಬರಲ್ಲ, ಒಳಗಡೆ ಚೆನ್ನಾಗಿ ಬೇಯುತ್ತೆ. ಸೊ ನಾವು ಇದು ಫ್ಲೇಮ್ನ ಜಾಸ್ತಿ ಇಟ್ಕೊಂಡು ಬೇಯಿಸೋದ್ರಿಂದ ಬೇಗ ಬ್ರೌನಿಶ್ ಕಲರ್ ಆಗುತ್ತೆ, ಬಟ್ ಒಳಗಡೆ ಬೆಂದಿರಲ್ಲ. ವಿಷ್ಣು ಚಕ್ರ ಬಿಡ್ತಾವ್ರೆ ಗೈಸ್, ಸೌಮ್ಯಶ್ರೀ ಚಕ್ರ ಇದು, ವಿಷ್ಣು ಚಕ್ರ ಅಲ್ಲ, ಸೌಮ್ಯಶ್ರೀ ಚಕ್ರ. ಜಾಸ್ತಿ ಕಲರ್ ಬರಬಾರ್ದು ಅಂತ ಹೇಳ್ಬಿಟ್ಟು. ಓ ಎಣ್ಣೆ ಎಲ್ಲ ಸಿಡಿಸ್ತವ್ರೆ ಗೈಸ್, ಯಾವ್ದೋ ಸಿಟ್ಟು ಗೊತ್ತಿಲ್ಲ. ಅಪ್ಪಿ ಸಿಟ್ಟಿದ್ರೆ ಬೇಕಾದ್ರೆ ಡೇಟ್ ಹೊಡೆದ್ಬಿಡು, ಈ ಎಣ್ಣೆ ಗಿಣ್ಣೆ ಹರ್ಚ್ಬಿಟ್ಟು ಸ್ಕ್ರಾಪ್ ಮಾಡ್ಬಿಡ. ಆತರ ಎಲ್ಲ ಮಾಡ್ತೀನ ಅಲ್ಲ, ಅದಕ್ಕೆ ಮಾಡ್ತಾ ಇದ್ಯಾ? ಅದು ಮಿಸ್ ಆಗಾಯ್ತು. ನೋಡು, ಬೇಕಾದ್ರೆ ತಪ್ಪಿದ್ರೆ ಡೇಟ್ ಹೊಡೆದ್ಬಿಡುವ. ಅದು ಬಿಟ್ಟು ನೋಡು ಎಣ್ಣೆ ಸಿಡ್ಸೋದು ನೋಡು, ಎಣ್ಣೆ ಸಿಡ್ಸೋ ಕೆಲಸ ಮಾತ್ರ ಮಾಡ್ಬೇಡ. ನಮ್ಮ ಇಂಜಿನಿಯರ್ ಬೈತಾರೆ. ಈಗ ನಮ್ಮ ಇಂಜಿನಿಯರ್ ಒಳಗೆ ಬಂದ್ರೆ ಅಷ್ಟೇ ಕತೆ, ಇಬ್ರು ಸಾಯಾಗ್ತಾರೆ.
ಏನೋ ಕೋಕ್ ಕೊಡ್ತಾರೆ, ಗೇಟ್ ಪಾಸ್, ಇಲ್ಲಿಂದ ದಯವಿಟ್ಟು ನೀವು ನಿರ್ಗಮಿಸಿ, ಒಳಗೆ ಬರಬೇಡಿ ಅಂತ. ಓಹ್, ಈ ತರ ಎಲ್ಲ ಮಾಡ್ತಾವ್ರೆ ಗೈಸ್. ಏನದು? ಸ್ಟಂಟ್. ಸ್ಟಂಟ್. ಇದು ಸೌಮ್ಯಶ್ರೀ ಅವರ ಸ್ಟಂಟ್. ಗೈಸ್ ನೋಡಿ ನಾನು ಮುಟ್ಲಪ್ಪ. ಗೈಸ್ ಆಗಿದೆ. ಸೊ ಮತ್ತೆ ಒಂದು ಬಿಡ್ತಾ ಇದೀವಿ. ಸೌಮ್ಯಶ್ರೀ ಅವ್ರ ಡೋನೆಟ್. ಡೋಲ್ನಟ್. ಸೌಮ್ಯಶ್ರೀ ಅವ್ರ ಡೋಲ್ನಟ್. ಚೆನ್ನಾಗಿ ಬಂದಿದೆ. ಸೊ ಗೈಸ್ ಚೆನ್ನಾಗಿ ಬಂದಿದೆ. ಹಂಗೂ ಒಂಚೂರು ಬಿಟ್ಕೊಂಡೈತೆ ಗೈಸ್. ಸೊ ಗೈಸ್ ಇವಾಗ ಹೊಸ ಟ್ಯಾಲೆಂಟ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಅವಾಗಿಂದ ಇದು ಮಾಡಿದ್ದಾಯಿತು. ಈಗ ಈ ಥರ ಮಾಡ್ಬಿಟ್ಟು ಹೊಸ ಪ್ರತಿಭೆ ಹಿಂಗೆ ಸುಂದ ಅಯ್ಯೋ ಮೊಬೈಲ್ ಹಿಂಗೆ ಮಾಡ್ಬಿಡೋದಂತೆ, ಕನೆಕ್ಟ್ ಮಾಡೋದಂತೆ. ಆ ಕನೆಕ್ಟ್ ಮಾಡಿರೋ ಜಾಗ ಎಣ್ಣೆ ಬಿಡಿದ ತಕ್ಷಣ ಓಪನ್ ಆಗುತ್ತೆ. ಹೊಸ ಪ್ರತಿಭೆ. ಶ್ರೀ ಕೃಷ್ಣ ಪರಮಾತ್ಮ ಕಿ ಜೈ. ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಕಿ ಜೈ. ಅವರೇ ಹೇಳ್ಕೊಬೇಕು, ಅವರೇ ಜೈ ಹೇಳ್ಕೋಬೇಕು. ತಿರುಗಿಸ್ರಿ ನಿಮ್ ವಿಶ್ವ ಚಕ್ರನ. ವಿರಾಟ ಚಕ್ರ ನೋಡಿ ಹೆಂಗ್ ತಿರುಗ್ತಾ ಇದೆ. ಸೊ ಗೈಸ್ ಈಗ ಡಾರ್ಕ್ ಚಾಕ್ಲೇಟ್ನ ಇದಕ್ಕೆ ಹಾಕ್ಬಿಟ್ಟು ಕ್ಲೀನಾಗಿ ಮೆಲ್ಟ್ ಮಾಡೋಣ ಗೈಸ್. ಮೆಲ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಅಂದ್ರೆ ಆಲ್ರೆಡಿ ಸ್ವಲ್ಪ ಮೆಲ್ಟ್ ಆಗೈತೆ ಸಮ್ಮರ್ಗೆ. ಸೊ ಈಗ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ 37 ಡಿಗ್ರಿ ಸೆಲ್ಸಿಯಸ್ ಐತೆ ಗೈಸ್. ನಾವು ವೈಟ್ ಚಾಕ್ಲೇಟ್ನ ಮೆಲ್ಟ್ ಮಾಡೋದೇ ಬೇಡ, ಅದೇ ಮೆಲ್ಟ್ ಆಗೈತೆ. ವೈಟ್ ಚಾಕ್ಲೇಟು ಮತ್ತು ಡಾರ್ಕ್ ಚಾಕ್ಲೇಟ್ ಎರಡು ಫ್ಲೇವರಲ್ಲೂ ಮಾಡೋದು ಗೈಸ್. ಡಾರ್ಕ್ ಚಾಕ್ಲೇಟ್ ಡಿಪ್ ಮಾಡೋಕ್ಕೆ, ವೈಟ್ ಚಾಕ್ಲೇಟ್ ಮೇಲೆ ಡಿಸೈನ್ ಮಾಡೋಕ್ಕೆ. ಸೊ ಈಗ ಇದನ್ನ ಇದ್ರ ಮೇಲಿಟ್ಟು ಲೋ ಫ್ಲೇಮ್ ಇದು 360 ಡಿಗ್ರಿ ಇದ್ರಲ್ಲಿ ಕಾಯಿಸ್ಬೇಕು. ಇಟ್ಟರೆ ಅದು ಸೀದೋಗ್ಬಿಡುತ್ತೆ. ಸೊ ಗೈಸ್ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಈ ಥರ ಡಿಪ್ ಮಾಡ್ಕೊಳ್ಳೋಣ. ಸೊ ಈ ಥರ ಡಿಪ್ ಮಾಡಿಕೊಂಡು ಅಷ್ಟೊಂದಿಲ್ಲ ಏನು ಬೇಡ ಬಿಡಪ್ಪ. ಇದು ವಾಸ್ ಹುಟ್ಟೈತೆ. ಓ ಎಸ್. ಇಲ್ಲಿ ಇಲ್ಲಿ ತಗೋ. ಅದು ಇದು ನಾಕು ಏನು ಹಾಕಲಿ? ಟಿಶ್ಯೂ ಬೇಡ, ತೊಳ್ಕೊಬೋದು ಬಿಡು. ಅಲ್ಲ ಗಾಯ್ಸ್ ಹಿಂಗೆ ಇದು ಮೇಲೆ ಹಾಕ್ಬಿಟ್ಟು ಸೊ ಇದನ್ನ ನೀಟಾಗಿ ಹಾಕು. ಈಗ ನಾನು ಮಾಡ್ತಾ ಇದ್ದೀನಿ. ಸೊ ಈಗ ನಮ್ಮ ಅಸಿಸ್ಟೆಂಟ್ ಶೆಫ್ ಮಾಡ್ತಾ ಇದ್ದಾರೆ. ನಾನು ಮಾಡಿದ್ರೆ ಎಲ್ಲ ನಗ್ತಾರೆ. ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತಾ ಗೈಸ್? ಇದು ನಾನು ಮಾಡಿರೋದು. ಈಗ ನಮ್ಮ ಅಸಿಸ್ಟೆಂಟ್ ಮಾಡ್ತೀನಿ. ನಮ್ಮ ಅಸಿಸ್ಟೆಂಟ್ ಶೆಫ್ ಮಾಡ್ತಾರೆ. ಅವ್ರ ಫಿನಿಶಿಂಗು ನನ್ನ ಫಿನಿಶಿಂಗು ನೋಡಿ ಗೈಸ್. ಎರಡರಲ್ಲಿ ಯಾವ್ದು ಸಖತ್ತಾಗಿರುತ್ತೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಲೇಬೇಕು ಗೈಸ್. ನಾನು ಇದಕ್ಕೆ ವೈಟ್ ಚಾಕ್ಲೇಟ್ ಹಾಕ್ತೀನಿ. ಅಲ್ಲ ಮಾಡಿ, ನೀವು ಯಾವ್ದು ಅನ್ಸುತ್ತೆ ಅದು ಮಾಡಿ. ಕೇಳದೆ ಅಯ್ಯೋ ಗೈಸ್, ನಮ್ಮ ಅಸಿಸ್ಟೆಂಟ್ ಶೆಫ್ ಏನೇನೋ ಮಾಡ್ತಾವ್ರೆ ಗೈಸ್. ಅಬ್ಬಬ್ಬಬ್ಬಬ್ಬಬ್ಬ, ಏನ್ರಿ ಅದು ನೋಡಕ್ಕೆ ಎರಡು ಕಣ್ ಸಾಲದು ಕಣ್ರಿ. ನಾನೀಗ ಮಾಡ್ತೀನಿ ನೋಡಿ. ಇದು 4 ಕಣ್ ಹಾಕಬೇಕು ನಾನು. ವಾವ್, ನಿಮ್ಮ ಅಸಿಸ್ಟೆಂಟ್ ಶೆಫ್ಗೆ ಹೇಳ್ಕೊಟ್ಟಂಗೆ ಮಾಡವ್ರೆ. ನಮ್ಮ ಅಸಿಸ್ಟೆಂಟ್ ಶೆಫು ನಾನು ಹೇಳ್ಕೊಟ್ಟಂಗೆ ಮಾಡ್ತಾವ್ರೆ. ಸೊ ಗೈಸ್ ಟಚಪ್ ಇವತ್ತು ಡಿಸೈನ್ ಮಾಡೋದನ್ನ ಏನು ಮೇನ್ ಶೆಫ್ಟಿಗೆ ಬಿಟ್ಕೊಟ್ಟಿದ್ದೀನಿ. ಇದನ್ನ ಬೇರೆ ತರ ಮಾಡಬೇಕು. ನಾನು
ಅದೇ ಉಪ್ಪು ಹಾಕ್ತಾರಲ್ಲ ಹಂಗೆ ಡಿಸೈನಾಗೆಲ್ಲ ಮಾಡಕ್ ಹೋದ್ರೆ ಡಿಸೈನ್ ಆಗ್ತದ ಆಮೇಲೆ. ಇದಕ್ ಮಾಡ್ಕೊ, ಅದಕ್ಕೆ ವೈಟ್ ಮಾಡ್ಬೇಕು. ಏನಾದ್ರು ಮಾಡ್ಕೊ. ಇದನ್ನ 2 ನಿಮಿಷ ಫ್ರಿಡ್ಜಲ್ಲಿ ಇಕ್ತೀನಿ ನಾನು. ಹೌದಾ? ಫ್ರಿಡ್ಜಲ್ಲಿ ಇಕ್ಬೇಕು ಆಕ್ಚುಲಿ. ಅಂದ್ರೆ ಈ ಚಾಕ್ಲೇಟ್ ಸ್ವಲ್ಪ ಗಟ್ಟಿ ಆಗುತ್ತೆ, ಚೆನ್ನಾಗ್ ಅನ್ಸುತ್ತೆ. ಹಂಗೂ ಸೊ ತಿನ್ಬೋದು, ಗೈಸ್ ಹಂಗೆ ತಿನ್ಬೋದು, ಬಟ್ ಇಕ್ಕಣ. ಗೈಸ್ ಸಕ್ಕರ ಮಾಡ್ತಾ ಇದೀನಿ ನೋಡಿ. ನಮ್ಮ ಹತ್ರ ಏನು ಎಕ್ವಿಪ್ಮೆಂಟ್ಸ್ ಇಲ್ಲ, ನಮ್ಮ ಹತ್ರ ಇರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಈ ತರ ಮಾಡ್ತಾ ಇದೀವಿ. ನಾವು ಇರೋದ್ರಲ್ಲೇ ಅವಾಗ್ಲೇ ಜಲ್ದಿ ಅವಾಗ್ಲಿಂದ ಈಗ ಶುರು ಶುರು. ಅದೆಲ್ಲಿಂದ ಕಲ್ತ್ಕೊಂಡ್ಬಂದ್ರು ಇದನ್ನ, ಅದ್ ಯಾರನ್ನ ನೋಡಿದ್ರು? ಅವೆಲ್ಲ ಬ್ಲಡ್ ಅಲ್ಲಿ ಬಂದಿರೋದಮ್ಮ, ಅವೆಲ್ಲ ನೋಡಿ ಮಾಡಿ ಕಲಿಯೋದಲ್ಲ. ಬ್ಲಡ್ ಬೈ ಬ್ಲಡ್ ಬಂದಿರುತ್ತೆ. ಚಾಕ್ಲೇಟ್ ಕೈಯಲ್ಲೆಲ್ಲ ಮುಟ್ಟ. ಏನಾಗೈತೆ? ನಾವು ಪ್ಯೂರ್ ವೈಟ್ ವಾಸನೆ. ಅಗೋ ಗಾಯ್ಸ್, ಉಲ್ಟಾ ಪಲ್ಟಾ ಮಾಡಿ ಬೋಂಡ ಮಾಡಿರೋದು ನೋಡಿ ಇಲ್ಲಿ. ಇಲ್ಲ ಗೈಸ್, ಸರಿ ಮಾಡಿದೀನಿ. ತೂತ ಕ್ಲೋಸ್ ಆಗೋಗ್ಬಿಟ್ಟೆ ಈ ಡೋನಟ್ದು. ಅದು ಡೋನಟ್ ಮಾಡಿರೋದು ನೀವು. ಹಂಗ ನಾನೇ ಮಾಡ್ತಿದ್ದೆ ಅದಕ್ಕೆ ಡಿಸೈನ್. ತಗೋ ಮಾಡ್ಕೊ. ಈಗ ಮಾಡಿದ್ಮೇಲೆ ಇದು ಬೋಂಡ ಗೈಸ್, ಮಂಗ್ಳೂರ್ ಬೋಂಡ ಬರುತ್ತಲ್ಲ ಆತರ ಇದು ತುಮಕೂರು ಡೋನೆಟ್. ಇದು ಡೋನೆಟ್ ಅಲ್ಲ, ಡೋಲ್ನಟ್. ಡೋಲ್ನಟ್ ಫಸ್ಟ್ ಹೇಳೋದಲ್ಲ, ಡೋಲ್ನಟ್ ಇದು. ಡೋನಟ್ ಇದು, ಡೋಲ್ನಟ್ ಇದು. ವಾವ್, ನಮ್ ತರ ಬರ್ಲಿಲ್ಲ ಫಿನಿಶಿಂಗ್, ಏನ್ ಶೆಫ್ ತರ ಬರ್ಲಿಲ್ಲ ಫಿನಿಶಿಂಗ್. ಇನ್ನೂ ಕಲಿತಾ ಇದೀವಿ. ಎಲ್ಲದನ್ನು ಪರ್ಫೆಕ್ಟ್ ಆಗಿ ಮಾಡಿದ್ರೆ ಚೆನ್ನಾಗಿರಲ್ಲ. ವಾವ್, ಹೊಡಿರಿ ಚಪ್ಪಾಳೆ. ಏನ್ ಡೈಲಾಗು. ನಾನು ಅದೇನೋ ಅವಾಗಲೇ ಹೇಳಿದ್ರಲ್ಲ, ಡೋನ್ನ ಸರಿಯಾಗಿ ಮಾಡಿದ್ದೀನಿ. ನಟ್ಸ್ನ ಅವರು ಮೀನ್ಸ್ ನಮ್ಮ ಶೆಫ್ ಚೆನ್ನಾಗಿ ಮಾಡೋರು. ಸಾಕು, ಎಲ್ಲ ಕಡೆ ತೊಟ್ಟಿಗ್ತೈತೆ ಚಾಕ್ಲೇಟು. ಫೈನಲಿ ಡೋನೆಟ್ಸ್ ಆಯ್ತು. ಸೊ ನೋಡಿ, ಇದು ಬಂದು ಕೋಲ್ಡು, ಇದು ಬಂದು ಹಾಟ್, ಅಂದ್ರೆ ಬಿಸಿ ಬಿಸಿ. ಇದು ಕೋಲ್ಡು. ನಾವು ತಿನ್ನು ಅಂತ ಹೇಳಕ್ ಮುಂಚೆನೆ ಹಿಂದೆಗಡೆ ಆಗ್ಲೇ ಬ್ಯಾಟಿಂಗ್ ಮಾಡ್ತಾವ್ರೆ ನಮ್ಮ ಅಸಿಸ್ಟೆಂಟ್ ಶೆಫ್ ಸೌಮ್ಯಶ್ರೀ ಅವರು. ಸೊ ನಮ್ಮ ಅಸಿಸ್ಟೆಂಟ್ ಶೆಫ್ ಅವರು ಟೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಟೇಸ್ಟ್ ಕೇಳೋಣ ಹೆಂಗಿದೆ ಅಂತ. ಉದ್ದಾಯ್ತು, ಖಾಲಿ ಸಕ್ಕದಾಯ್ತು. ಕೇಳಕ್ ಮುಂಚೆನೆ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಖಾಲಿ ಮಾಡ್ಬಿಟ್ಟವ್ರೆ. ಅವ್ರು ಸ್ವಲ್ಪ ತಿನ್ನೋದ್ರಲ್ಲಿ ಫಾಸ್ಟು, ಅಂದ್ರೂ ನೋಡಕ್ ಮಾತ್ರ ಸಣ್ಣಕ್ಕೆ ಅವ್ರೆ. ಓಕೆನಾ? ಹೇಳಿ ಮಿಸ್ ಸೌಮ್ಯಶ್ರೀ ಅವರೇ, ನಿಮ್ಮ ಅನಿಸಿಕೆ ಹೇಳಿ. ಪೂರ್ತಿ ಖಾಲಿ. ಪೂರ್ತಿ ಖಾಲಿ ಆಯಿತು ಅಂದರೆ ತುಂಬ ಸಖತ್ತಾಗೈತೆ ಅಂತ. ಸೊ ಇದೇ ಥರ ಡೋಲ್ನಟ್ಸ್ನ ಮನೇಲಿ ಮಾಡ್ಕೊಳ್ಳಿ, ಈಗ ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ನಾನೇ ಮಾಡಿರೋದು. ಸೊ ನಾನಿವಾಗ ಕೋಲ್ಡ್ನ ಟ್ರೈ ಮಾಡ್ತಾ ಇದ್ದೀನಿ ಗೈಸ್. ಇದು ಇದು ಕೋಲ್ಡೇ ಕಣಪ್ಪ. ಅದನ್ನ ಅದರಿಂದ ಇಕ್ಕಿದ್ದು. ಸೊ ಗೈಸ್, ನಾನು ಚಾಕ್ಲೇಟ್ ಮತ್ತು ಮಿಲ್ಕಿ ಬಾರ್ ಫ್ಲೇವರ್ನ ತಿಂತಾ ಇದ್ದೀನಿ. ಮಿಲ್ಸ್ ಗೈಸ್ ಸಖತ್ತಾಗಿ ಬಂದೈತೆ, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಸೊ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಗೈಸ್. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ನಾವು ಏನಾದರೂ ಸರಿ ಮಾಡ್ಕೋಬೇಕು ಅಂದರೆ ಸರಿ ಮಾಡ್ಕೊತೀವಿ. ಸೊ ಇದೇ ಥರ ಹೊಸ ವಿಡಿಯೋಸ್ಗೆ ನಮ್ಮ ಕಿಶೋರ್ ವಿರಾಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ ಹೊಸ ಕಂಟೆಂಟ್ ಜೊತೆ ನಾವು ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಅಷ್ಟೇ.